ನಮಸ್ಕಾರ. ಬನ್ನಿ, ಮಾರ್ಚ್ 2026 ಧನುರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ಕೆಲವು ದೊಡ್ಡ ಬದಲಾವಣೆಗಳು ಕಾದಿವೆ. ಗ್ರಹಗಳ ಈ ಆಟ ನಿಮ್ಮ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಈ ತಿಂಗಳು ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು? ಕೆಲವು ಗ್ರಹಗಳು ಒಟ್ಟಿಗೆ ಸೇರಿವೆ, ಅವುಗಳ ಎಫೆಕ್ಟ್ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ. ಧನುರಾಶಿಯವರಿಗೆಲ್ಲ ಒಂದು ಸೂಪರ್ ಗುಡ್ ನ್ಯೂಸ್. ಅದೇನಂದ್ರೆ, ನಿಮ್ಮ ರಾಶಿಯ ಅಧಿಪತಿಯೇ ಆದ ಗುರುಗ್ರಹ ಮಾರ್ಚ್ 11ರಿಂದ ನೇರವಾಗಿ ಚಲಿಸಲಿದ್ದಾನೆ. ಇದರರ್ಥ ಇಷ್ಟು ದಿನ ಇದ್ದ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸಂಬಂಧಗಳಲ್ಲಿ, ಕೆಲ್ಸದಲ್ಲಿ, ನಿರ್ಧಾರ ತಗೊಳ್ಳೋದ್ರಲ್ಲಿ ಎಲ್ಲಾದ್ರಲ್ಲೂ ಒಂದು ಸ್ಪಷ್ಟತೆ ಸಿಗುತ್ತೆ. ಇದು ನಿಜಕ್ಕೂ ಒಂದು ದೊಡ್ಡ ರಿಲೀಫ್ ಅಲ್ವಾ? ಸರಿ, ಫಸ್ಟ್ ನಾವು ಈ ತಿಂಗಳ ಗ್ರಹಗಳ ಪೊಸಿಷನ್ ಹೇಗಿದೆ ಅಂತ ಒಂದು ನೋಟ ಹರಿಸೋಣ. ಜ್ಯೋತಿಷ್ಯದಲ್ಲಿ ಇದನ್ನು ಗೋಚಾರ ಅಂತ ಕರೀತಾರೆ, ಅಂದ್ರೆ ಗ್ರಹಗಳ ಸಂಚಾರ. ಇದೇ ಈ ತಿಂಗಳ ಪೂರ್ತಿ ನಮ್ಮ ಮೂಡ್ ಹೇಗಿರುತ್ತೆ ಅಂತ ಡಿಸೈಡ್ ಮಾಡೋದು. ನೋಡಿ, ಈ ತಿಂಗಳು ಗುರು, ಶನಿ, ಮಂಗಳ ಮತ್ತೆ ರಾಹು ಇವು ಮೇನ್ ಪ್ಲೇಯರ್ಸ್. ಗುರು 7ನೇ ಮನೆಯಲ್ಲಿರೋದ್ರಿಂದ ನಿಮ್ ಸಂಬಂಧಗಳಿಗೆ ಬಲ ತರ್ತಾನೆ. ಆದ್ರೆ 4ನೇ ಮನೆಯಲ್ಲಿರುವ ಶನಿ, ಅಂದ್ರೆ ಅರ್ಧಾಷ್ಟಮ ಶನಿ, ಮನೆಯ ಜವಾಬ್ದಾರಿಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇನ್ನು ಮಂಗಳ, ರಾಹು 3ನೇ ಮನೆಯಲ್ಲಿ ಒಟ್ಟಿಗಿರೋದ್ರಿಂದ ಮಾತಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮುಂದೆ ಮಾತಾಡೋಣ. ಓಕೆ, ಈಗ ಎಲ್ರಿಗೂ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ವೃತ್ತಿ ಮತ್ತು ಹಣಕಾಸು. ಈ ತಿಂಗಳ ಗ್ರಹಗಳ ಸ್ಥಿತಿ ನಿಮ್ಮ ಕೆರಿಯರ್ಗೆ ಹೊಸ ಅವಕಾಶಗಳನ್ನ ತರ್ತಾ ನೋಡೋಣ ಬನ್ನಿ. 3ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಒಟ್ಟಿಗೆ ಸೇರಿದ್ದಾರೆ. ಇದು ಒಂದು ರೀತಿ ಎರಡು ಬದಿಯ ಕತ್ತಿ ಇದ್ದ ಹಾಗೆ. ಒಂದು ಕಡೆ ಹೊಸ ಹೊಸ ಐಡಿಯಾಗಳನ್ನ ಧೈರ್ಯವಾಗಿ ಕಾರ್ಯರೂಪಕ್ಕೆ ತರಲು ಸಪೋರ್ಟ್ ಮಾಡುತ್ತೆ. ಆದ್ರೆ ಇನ್ನೊಂದು ಕಡೆ ನಿಮ್ಮ ಮಾತುಗಳಲ್ಲಿ ಆತುರ ಜಾಸ್ತಿಯಾಗಿ ಸುಮ್ನೆ ವಾದವಿವಾದಗಳಿಗೆ ಕಾರಣ ಆಗ್ಬಹುದು. ಸೊ ಮಾತನಾಡೋ ಮುಂಚೆ ಒಂದು ಕ್ಷಣ ಯೋಚನೆ ಮಾಡೋದು ತುಂಬಾನೇ ಒಳ್ಳೇದು. ನೀವೇನಾದ್ರೂ ಜಾಬ್ ಮಾಡ್ತಿದ್ರೆ ನಿಮ್ಮ ಐಡಿಯಾಗಳನ್ನ ಬಾಸ್ ಜೊತೆ ನೇರವಾಗಿ ಶೇರ್ ಮಾಡ್ಕೊಳ್ಳಿ, ಇದು ಸಕ್ಸಸ್ ಕೊಡುತ್ತೆ. ಬಿಸ್ನೆಸ್ ಮಾಡೋರು ಸೋಷಿಯಲ್ ಮೀಡಿಯಾವನ್ನ ಚೆನ್ನಾಗಿ ಬಳಸ್ಕೊಂಡ್ರೆ ಬಿಸ್ನೆಸ್ ಗ್ರೋತ್ ಖಂಡಿತ. ಮಾರ್ಚ್ 11ರ ನಂತರ ಗುರು ನೇರ ಚಲನೆಗೆ ಬರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸುಧಾರಣೆ ಕಾಣುತ್ತೆ. ಹೊಸ ಕಾಂಟ್ಯಾಕ್ಟ್ಸ್ ಆಗೋದು, ಕೆಲ್ಸದ್ಮೇಲೆ ಪ್ರಯಾಣ ಮಾಡೋದು ಇದೆಲ್ಲ ಈ ತಿಂಗಳು ಹೆಚ್ಚಾಗ್ಲಿದೆ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಆದಾಯ ಹೆಚ್ಚಾಗೋ ಚಾನ್ಸಸ್ ಚೆನ್ನಾಗಿದೆ. ಆದ್ರೆ ಒಂದ್ ಕಡೆಯಿಂದ ದುಡ್ಡು ಬಂದ್ರೆ ಇನ್ನೊಂದು ಕಡೆಯಿಂದ ಖರ್ಚು ಜಾಸ್ತಿ ಆಗತ್ತೆ. ಅದರಲ್ಲೂ ಮುಖ್ಯವಾಗಿ ಟ್ರಾವೆಲಿಂಗ್, ಹೊಸ ಗ್ಯಾಜೆಟ್ಸ್ ಮತ್ತೆ ಮನೆ ರಿಪೇರಿ ಕೆಲಸಗಳಿಗೆ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು. ಸೊ ಬಜೆಟ್ ಪ್ಲಾನ್ ಮಾಡ್ಕೊಳ್ಳಿ. ಸರಿ, ಕೆರಿಯರ್ ಆಯ್ತು. ಈಗ ನಮ್ಮ ಪರ್ಸನಲ್ ಲೈಫ್ ಕಡೆ ಗಮನ ಕೊಡೋಣ. ಇಲ್ಲಂತೂ ಗುರುಗ್ರಹದ ನೇರ ಚಲನೆ ಒಂದು ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಮಾರ್ಚ್ 11ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಸಂಬಂಧಗಳ ಮನೆಯಾದ 7ನೇ ಮನೆಯಲ್ಲಿ ಗುರು ನೇರವಾಗಿ ಚಲಿಸೋಕೆ ಶುರು ಮಾಡ್ತಾನೆ. ಇದರಿಂದಾಗಿ ನಿಮ್ಮ ಸಂಗಾತಿ ಜೊತೆ ಇಷ್ಟು ದಿನ ಇದ್ದ ತಪ್ಪು ತಿಳುವಳಿಕೆಗಳೆಲ್ಲ ದೂರ ಆಗುತ್ತೆ. ಭವಿಷ್ಯದ ಬಗ್ಗೆ ಒಟ್ಟಿಗೆ ಕೂತು ಗಂಭೀರವಾಗಿ ಮಾತಾಡೋಕೆ ಇದು ಏಕ್ದಮ್ ಸರಿ ಹೊತ್ತಾಗಿದೆ. ಶನಿ ನಿಮ್ಮ ಕುಟುಂಬದ ಮನೆಯಾದ 4ನೇ ಮನೆಯಲ್ಲಿದ್ದಾನೆ ಅಲ್ವಾ? ಇದರಿಂದ ಮನೆ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಅನ್ಸಬಹುದು. ಅದು ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಾಗಿರ್ಬೋದು ಅಥವಾ ಮನೆ ರಿಪೇರಿ ಕೆಲಸಗಳಾಗಿರ್ಬೋದು. ತಾಳ್ಮೆ ಮತ್ತೆ ಒಂದು ಒಳ್ಳೆ ಪ್ಲಾನಿಂಗ್ ಇದ್ರೆ ಇದೆಲ್ಲವನ್ನೂ ಸುಲಭವಾಗಿ ನಿಭಾಯಿಸಬಹುದು. ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಈ ತಿಂಗಳು ಹೇಗಿದೆ? ಅವರಿಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳಿವೆ, ಆದ್ರೆ ಸ್ವಲ್ಪ ಕ್ರಿಯಾಶೀಲರಾಗಿರಬೇಕು. 3ನೇ ಮನೆಯಲ್ಲಿರೋ ಮಂಗಳ, ರಾಹು ಕಲಿಯೋಕೆ ಬೇಕಾದ ಎನರ್ಜಿಯನ್ನ ಡಬಲ್ ಮಾಡ್ತಾರೆ. ಹೊಸ ಆನ್ಲೈನ್ ಕೋರ್ಸ್ ಸೇರೋಕೆ ಅಥವಾ ಹೊಸ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡೋಕೆ ಇದು ಬೆಸ್ಟ್ ಟೈಮ್. ಎಕ್ಸಾಮ್ಗೆ ರೆಡಿ ಆಗ್ತಿರೋರು ರಿವಿಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಸಕ್ಸಸ್ ಪಕ್ಕಾ. ಸರಿ, ಈಗ ಬಹಳ ಮುಖ್ಯವಾದ ವಿಷಯ, ಅದೇ ಆರೋಗ್ಯ. ಯಾಕಂದ್ರೆ ಶನಿಯ ಸ್ಥಾನದ ಪ್ರಕಾರ ನಾವು ಮೊದಲೇ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. 4ನೇ ಮನೆಯಲ್ಲಿರೋ ಶನಿಯಿಂದಾಗಿ ಮನೆಯ ಟೆನ್ಷನ್ನಿಂದ ಮಾನಸಿಕ ಒತ್ತಡ ಅಥವಾ ಆತಂಕ ಉಂಟಾಗಬಹುದು. ಕೆಲವರಿಗೆ ನಿದ್ದೆ ಸರಿ ಬರದೇ ಇರಬಹುದು ಅಥವಾ ಎದೆ ಭಾಗದಲ್ಲಿ ಭಾರವಾದ ಹಾಗೆ ಅನಿಸಬಹುದು. ಈ ಥರದ ಯಾವುದೇ ಲಕ್ಷಣಗಳನ್ನ ದಯವಿಟ್ಟು ಕಡೆಗಣಿಸಬೇಡಿ. ಹಾಗಾಗಿ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ರೋಗ ಬಂದ್ಮೇಲೆ ನೋಡ್ಕೊಳ್ಳೋಕ್ಕಿಂತ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಉತ್ತಮ ಅಲ್ವಾ? ಈ ಸ್ಲೈಡಲ್ಲಿರೋ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಆರೋಗ್ಯ ಸಮಸ್ಯೆಗಳನ್ನ ಸಾಕಷ್ಟು ದೂರ ಇಡಬಹುದು. ಈ ಗ್ರಹಗಳ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಜ್ಯೋತಿಷ್ಯದಲ್ಲಿ ಕೆಲವು ಸರಳವಾದ ಪರಿಹಾರಗಳನ್ನ ಹೇಳಿದ್ದಾರೆ. ಇವು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸೋಕೆ ಹೆಲ್ಪ್ ಮಾಡುತ್ತವೆ. ಗುರುಗ್ರಹದ ಅನುಗ್ರಹ ಬೇಕು ಅಂದ್ರೆ ಓಂ ಗುರವೇ ನಮಃ ಅಂತ ಜಪಿಸ್ಬೋದು. ಶನಿಯ ಪ್ರಭಾವವನ್ನ ಕಡಿಮೆ ಮಾಡೋಕೆ ಶನಿವಾರದ ದಿನ ಎಳ್ಳೆಣ್ಣೆ ದೀಪ ಹಚ್ಚೋದು ಒಳ್ಳೆಯದು. ಇನ್ನು
ಮಂಗಳ ರಾಹು ಸೇರಿರೋದ್ರಿಂದಾಗೋ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕೆ ಕಾಲಭೈರವಾಷ್ಟಕ ಪಠಣ ಸಹಾಯ ಮಾಡುತ್ತೆ. ಈ ತಿಂಗಳು ಕೆಲವು ಡೇಟ್ಸ್ ತುಂಬಾನೇ ಮುಖ್ಯ. ಮಾರ್ಚ್ 11 ಗುರು ನೇರಚಲನೆಗೆ ಬರ್ತಾನೆ. ಇದರಿಂದ ಸಂಬಂಧಗಳಲ್ಲಿ ಸ್ಪಷ್ಟತೆ ಸಿಗತ್ತೆ. ಮಾರ್ಚ್ 14ಕ್ಕೆ ಸೂರ್ಯ ರಾಶಿ ಬದಲಾಯಿಸ್ತಾನೆ. ಆಗ ನಿಮ್ಮ ಗಮನ ಕುಟುಂಬದ ಕಡೆಗೆ ಹೆಚ್ಚಾಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ಯಾವುದೇ ದೊಡ್ಡ ಅಗ್ರಿಮೆಂಟ್ಸ್ ಪೇಪರ್ ವರ್ಕ್ ಇದ್ರೆ ಮಾರ್ಚ್ 21ರ ನಂತರ ಮಾಡೋದು ತುಂಬಾನೇ ಸೇಫ್. ನುಡಿ ಕೇವಲ ಮಂತ್ರಗಳನ್ನ ಹೇಳೋದು ಮಾತ್ರ ಪರಿಹಾರ ಅಲ್ಲ. ಒಂದು ಮಾತಿದೆ, ವಾದ ವಿವಾದಗಳನ್ನ ಕಡಿಮೆ ಮಾಡೋದೇ ಒಂದು ದೊಡ್ಡ ಪರಿಹಾರ ಅಂತ. ನಿಮ್ಮ ಮಾತುಕತೆಯಲ್ಲಿ ಶಾಂತಿಯನ್ನ ಕಾಪಾಡ್ಕೊಂಡ್ರೆ ಅದೇ ಮಂಗಳ ರಾಹು ಯುತಿಯ ನೆಗೆಟಿವ್ ಎಫೆಕ್ಟ್ ಕಡಿಮೆ ಮಾಡಕ್ಕಿರೋ ಬೆಸ್ಟ್ ದಾರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾರ್ಚ್ 2026 ಧನುರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳ ಒಂದು ಮಿಶ್ರಣ ಅಂತಾನೆ ಹೇಳ್ಬೋದು. ಈ ಜ್ಯೋತಿಷ್ಯ ಮಾರ್ಗದರ್ಶನವನ್ನ ಒಂದು ಗೈಡ್ ಆಗಿ ಬಳಸಿ. ಪ್ರತಿಯೊಂದು ಸವಾಲನ್ನು ನಿಮ್ಮ ಬೆಳವಣಿಗೆಗೆ ಒಂದು ಮೆಟ್ಟಿಲಾಗಿ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ.